ನೀವು ಒಬ್ಬಳು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀರಾ, ಅವಳನ್ನು ಪ್ರಪೋಸ್ ಮಾಡಿರ್ತೀರಾ, ಅವಳು ನಿಮ್ಮ ಪ್ರಪೋಸಲನ್ನು ಒಪ್ಪಿಕೊಂಡಿರ್ತಾಳೆ. ಎಂಗೇಜ್ಮೆಂಟ್ಗೆ ನೀವು ಅವಳಿಗೊಂದು ಸೂಪರ್ ಆಗಿರುವಂತಹ ಪ್ರಿನ್ಸೆಸ್ ಕಟ್ ಡೈಮಂಡ್ ರಿಂಗನ್ನು ಕೊಡ್ತೀರಿ. ಅವಳು ಖುಷಿ ಆಗ್ತಾಳೆ, ನೀವು ಹ್ಯಾಪಿಯಾಗಿರ್ತೀರಿ. ಆದರೆ ನೀವು ತಗೊಂಡಿರುವಂತಹ ಡೈಮಂಡ್ ಒರಿಜಿನಲ್ ಹೌದಾ ಅಲ್ವಾ ಅಂತ ಗೊತ್ತು ಮಾಡೋದು ಹೇಗೆ? ಅದರದ್ದು ಕ್ಯಾರೆಟ್ ಎಷ್ಟು, ಅದರ ಪ್ರಿಷಿಯಸ್ನೆಸ್ ಎಷ್ಟು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಚಿನ್ನಕ್ಕಾದರೆ BIS ಹಾಲ್ಮಾರ್ಕ್ ಇದೆ, ಅದರ ವೆಯ್ಟ್ ಎಷ್ಟು, ಕ್ಯಾರೆಟ್ ಎಷ್ಟು, ಪ್ಯೂರಿಟಿ ಎಷ್ಟು ಅನ್ನೋದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. BIS ಹಾಲ್ಮಾರ್ಕ್ ಇರುವ ಕಾರಣ ನಂಬಿಕೆಯೂ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಆದರೆ ವಜ್ರದ ಮೇಲೆ ಈ ರೀತಿಯ ಸರ್ಟಿಫಿಕೇಷನ್ ಕೊಡುವವರು ಯಾರು? ಇವತ್ತು ನಾವು ಒಂದು IPOದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ನವೆಂಬರ್ 13ಕ್ಕೆ ಓಪನ್ ಆಗುತ್ತೆ ಇದು. ಅವರು ಈ ಸರ್ಟಿಫಿಕೇಷನ್ ನಡೆಸುವಂತಹ ಬಿಸ್ನೆಸ್ನಲ್ಲಿದ್ದಾರೆ. ನಾಟ್ ಜಸ್ಟ್ ದ್ಯಾಟ್, ಇವರು ಇಲ್ಲಿರುವಂತಹ ಅತಿ ದೊಡ್ಡ ಪ್ಲೇಯರ್ಗಳಲ್ಲಿ ಒಬ್ಬರು. ಯಾರಿವರು? ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವ ಕಂಪನಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರ IPO ನಾಳೆಲ್ಲ ನಾಡಿದ್ದು ನವೆಂಬರ್ 13ರಿಂದ ಓಪನ್ ಆಗುತ್ತೆ. ಈ IPO ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ ಅದಕ್ಕೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು ನಾವು. ಇದು ಶುರುವಾಗಿದ್ದು 1975ರಲ್ಲಿ ಬೆಲ್ಜಿಯಂನಲ್ಲಿ. ಇವರು ಜಗತ್ತಿನಲ್ಲೇ ಎರಡನೆಯ ಅತಿ ದೊಡ್ಡ ಕಂಪನಿ, ಪ್ರೊವೈಡಿಂಗ್ ಸರ್ಟಿಫಿಕೇಷನ್ ಆ್ಯಂಡ್ ಅಕ್ರೆಡಿಷನ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಡೈಮಂಡ್ಸ್. ಇವರು ಸರ್ಟಿಫೈ ಮಾಡಿದ್ರು ಒಂದು ಡೈಮಂಡ್ಗೆ ಅಂತ ಹೇಳಿದರೆ ನೀವು ಅದನ್ನು ನಂಬಬಹುದು. ಇವರು ಜಗತ್ತಿನಲ್ಲೇ ಎರಡನೆಯ ಅತಿ ದೊಡ್ಡ ಪ್ಲೇಯರ್ಸ್ ಈ ವಿಷಯದಲ್ಲಿ. ಇವರು ನ್ಯಾಚುರಲ್ ಆಗಿರುವಂತಹ ಡೈಮಂಡ್ ಅಂದರೆ ಗಣಿಗಾರಿಕೆಯನ್ನು ಮಾಡಿ ತೆಗೆದಿರುವಂತಹ ಡೈಮಂಡ್ಗೂ, ಲ್ಯಾಬೊರೇಟರಿಯ ಮೂಲಕ ಉತ್ಪಾದನೆ ಮಾಡಿರುವಂತಹ ಡೈಮಂಡ್ಗೂ ಎರಡಕ್ಕೂ ಕೂಡ ಸರ್ಟಿಫಿಕೇಷನ್ ಕೊಡ್ತಾರೆ. ಇದರ ಜೊತೆಗೆ ಇವರು ಜುವೆಲ್ಲರಿ ಸರ್ಟಿಫಿಕೇಷನ್ ಅನ್ನು ಕೂಡ ಮಾಡ್ತಾರೆ. ವೆನ್ ಜುವೆಲ್ಲರೀಸ್ ಹ್ಯಾವ್ ಸ್ಟೋನ್ಸ್ ಎಂಬೆಡೆಡ್ ವಿದಿನ್ ದೆಮ್. ಡೈಮಂಡ್ ಸ್ಟಡೆಡ್ ಜುವೆಲ್ಲರಿ ಇರುತ್ತೆ, ರೂಬಿಯನ್ನು ಹಾಕಿದಂತಹ ಪೆಂಡೆಂಟ್ ಇರುತ್ತೆ. ಈ ರೀತಿಯ ಜುವೆಲ್ಲರಿಗೂ ಕೂಡ ಇವರು ಸರ್ಟಿಫಿಕೇಷನನ್ನು ಕೊಡ್ತಾರೆ. ಇವರ IPOದ ಡಾಕ್ಯುಮೆಂಟನ್ನು ನೀವು ಅಂದರೆ DHRP ಅನ್ನು ಓದಿದರೆ ನಿಮಗೆ ಇವರಿಗೆ ಇರುವಂತಹ ಅಡ್ವಾಂಟೇಜ್ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಭಾರತದಲ್ಲಿ, ಚೈನಾದಲ್ಲಿ ಮತ್ತು ಅಮೆರಿಕಾದಲ್ಲಿ ಜಗತ್ತಿನಲ್ಲೇ ಮಾರಾಟ ಆಗುವಂತಹ ಜುವೆಲ್ಲರಿಯಲ್ಲಿ 74% ಜುವೆಲ್ಲರಿ ಮಾರಾಟ ಆಗುತ್ತೆ. ಮುಂದಿನ 5 ವರ್ಷದಲ್ಲಿ ಭಾರತದ ಕಾರಣದಿಂದಾಗಿ ಈ ಇಂಡಸ್ಟ್ರಿಯಲ್ಲಿ, ಜುವೆಲ್ಲರಿ ಇಂಡಸ್ಟ್ರಿಯಲ್ಲಿ ಜಗತ್ತಿನಲ್ಲೇ ಚೈನಾ, ಭಾರತ ಮತ್ತು ಅಮೆರಿಕಾದ ಕನ್ಸಂಪ್ಷನ್ 79%ಗೆ ಹೋಗುತ್ತೆ. ಭಾರತದಂತಹ ದೇಶದಲ್ಲಿ ಇವರಿಗೆ ಬೆಳವಣಿಗೆ ಆಗೋದಕ್ಕೆ ಇರುವಂತಹ ಅವಕಾಶಗಳು ತುಂಬ ಹೆಚ್ಚಿದ್ದಾವೆ. ನಾವು ಪ್ರತಿಯೊಂದು IPOದಲ್ಲೂ ನೋಡಿದ ಹಾಗೆ ಹೇಳುವಂತಹ 3 ಮುಖ್ಯ ವಿಷಯಗಳು: ಭಾರತದ GDP ಗ್ರೋತ್, ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂತಹ ನ್ಯೂಕ್ಲಿಯರ್ ಮತ್ತು ಅರ್ಬನ್ ಫ್ಯಾಮಿಲಿಗಳು, ಹೆಚ್ಚಾಗ್ತಾ ಇರುವಂತಹ ವಿಮೆನ್ ವರ್ಕ್ ಫೋರ್ಸ್. ಇದು ಎಲ್ಲವೂ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮಾಡೋದಕ್ಕೆ, ಆಸ್ಪಿರೇಷನ್ ಸ್ಪೆಂಡಿಂಗ್ ಮಾಡೋದಕ್ಕೆ ಅವಕಾಶವನ್ನು ಭಾರತದಲ್ಲಿ ಕೊಡ್ತಾ ಇದೆ. ಈ ಕಾರಣದಿಂದ ಇಲ್ಲೂ ಕೂಡ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತಹ ಅವಕಾಶ ಇಂತಹ ಕಂಪನಿಗಳಿಗೆ ಇದೆ ಅನ್ನೋದು. ಇದರ ಜೊತೆಯಲ್ಲಿ ನಿಮಗೆ ಗೊತ್ತಾಗಬೇಕಾಗಿರುವಂತಹ ಇನ್ನೊಂದು ವಿಷಯ, ಜಗತ್ತಿನಾದ್ಯಂತ ನಡೆಯುವಂತಹ ಡೈಮಂಡ್ ಇಂಡಸ್ಟ್ರಿಯ ಆಪರೇಷನ್ಸ್ನಲ್ಲಿ ಭಾರತಕ್ಕೆ ಅತ್ಯಂತ ದೊಡ್ಡ ಸ್ಥಾನ ಇದೆ. ಇಂತಹ ಭಾರತದಲ್ಲಿ ಇವರದ್ದು ತುಂಬ ಇನ್ಸ್ಟಿಟ್ಯೂಟ್ಗಳು ಇದ್ದಾವೆ, ಲ್ಯಾಬೊರೇಟರಿಗಳು ಇದ್ದಾವೆ. ಇವರು ಎಜುಕೇಷನನ್ನು ಕೂಡ ಲ್ಯಾಬ್ನಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ಗಳ ಮೂಲಕ ಡೈಮಂಡ್ ಸರ್ಟಿಫಿಕೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಈ ಕಂಪನಿಯ ಉಳಿದಿರುವಂತಹ IPO ಡೀಟೇಲ್ಸ್, ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೇರವಾಗಿ ಸ್ಕ್ರೀನ್ಗೆ ಜಂಪ್ ಮಾಡೋಣ. ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಒಂದು ಹಾಯ್ ಡ್ರಾಪ್ ಮಾಡಿ, ಹಳಬ್ರು ನೀವು ಅಂತ ಹೇಳಿ, ಆದರೆ ಒಂದು ನಮಸ್ಕಾರವನ್ನು ಡ್ರಾಪ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿರುವಂತಹದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಸೋಫಾರ್ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಆ್ಯಸ್ ಯೂಶುವಲ್ ಇವರ IPOದ ಬಗ್ಗೆ ನೋಡೋದಕ್ಕೆ ನಾವು ಹೊರಟಾಗ ಅಲ್ಲಿರುವಂತಹ ಇಶ್ಯೂವಿನ ವಿಷಯವನ್ನು ಮಾತಾಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ನ IPOದ ಬುಕ್ ಬಿಲ್ಟಪ್ ಸೈಜ್ 4225 ಕೋಟಿ ರೂಪಾಯಿಯದ್ದು. ಇಲ್ಲಿ ಫ್ರೆಶ್ ಇಶ್ಯೂ ಇರುವಂತಹದ್ದು ಬರೀ 1475 ಕೋಟಿಯದ್ದು. ಆಫರ್ ಫಾರ್ ಸೇಲ್ ಇರುವಂತಹದ್ದು 2750 ಕೋಟಿಯದ್ದು. ವಿಚ್ ಮೀನ್ಸ್ ಪ್ರೊಸೀಡ್ಸ್ನಲ್ಲಿ ಬರೀ 35% ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಅಥವಾ ಬಿಸ್ನೆಸ್ಗೆ ಹೋಗ್ತಾ ಇದೆ. ಉಳಿದಿರುವಂತಹ 2750 ಕೋಟಿ ರೂಪಾಯಿ ಆಫರ್ ಫಾರ್ ಸೇಲ್ ಆಗ್ತಿದೆ. ನಾನು ವಿಶಾಲ್ ಮೆಗಾ ಮಾರ್ಟ್ನ IPOದ ಬಗ್ಗೆ ಡಿಸ್ಕಷನ್ ಮಾಡಿದ್ದಾಗ ಒಬ್ಬರು ಕಮೆಂಟ್ ಹಾಕಿದ್ರು, ಆಫರ್ ಫಾರ್ ಸೇಲ್ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಆಫರ್ ಫಾರ್ ಸೇಲ್ ಅಂತ ಹೇಳುವಂತಹದ್ದು, ಈಗ ನೀವು ಒಂದು ಬಿಸ್ನೆಸ್ಸನ್ನು ಸೆಟಪ್ ಮಾಡಿದ್ದೀರಿ, ಅಲ್ಲಿ
500,000 ಕೋಟಿಯ ಇನ್ವೆಸ್ಟ್ಮೆಂಟನ್ನು ನೀವು ಮಾಡಿದ್ದೀರಿ ಅಂತ ಯೋಚನೆ ಮಾಡಿ. ಆ ಬಿಸ್ನೆಸ್ ಗ್ರೋ ಆಯಿತು, 15-20,000 ಕೋಟಿಗೆ ಆ ಬಿಸ್ನೆಸ್ ಹೋಗಿದೆ. ನಿಮಗೆ ನೀವು ಹಾಕಿದಂತಹ ದುಡ್ಡಿನ ಮೇಲೆ ಬಂದಿರುವಂತಹ ಲಾಭದಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ತೆಗಿಬೇಕು ಅಂತಿರುತ್ತೆ. ಅದನ್ನು ಮಾಡೋದಕ್ಕೆ ಆಫರ್ ಫಾರ್ ಸೇಲ್ ಇರುವಂತಹದ್ದು. ಇದನ್ನೇ ಕಂಪನಿಗಳು ಬಿಸ್ನೆಸಸ್ ಮಾಡುವಂತಹದ್ದು. ಓಕೆ, ಸೊ ಗೋಯಿಂಗ್ ಆನ್ ಬ್ಯಾಕ್ ಟು ದಿಸ್ ವಿಡಿಯೋ. ಇಂಟರ್ನ್ಯಾಷನಲ್ ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ನ IPO ಓಪನ್ ಆಗುವಂತಹದ್ದು 13 ಡಿಸೆಂಬರ್ಗೆ ಶುಕ್ರವಾರ, 17 ಡಿಸೆಂಬರ್ನವರೆಗೆ ಅಂದರೆ 16 ಮತ್ತು 17ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ ನಿಮಗೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಲಾಟ್ಮೆಂಟ್ ಆಗುವಂತಹದ್ದು 18ನೇ ತಾರೀಕಿಗೆ, ಅದರ ಮಾರನೇ ದಿನವೇ ಅಲಾಟ್ಮೆಂಟ್ ಆಗುತ್ತೆ. ಲಿಸ್ಟ್ ಆಗುವಂತಹದ್ದು 20ನೇ ತಾರೀಕಿಗೆ. ಸೊ ನೆಕ್ಸ್ಟ್ ವೀಕ್ನಲ್ಲಿ ಈ IPOದ ಎಲ್ಲ ಕತೆಗಳು ಮುಗಿತವೆ. ಇಂಟರ್ನ್ಯಾಷನಲ್ ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ನ IPOದ ಪ್ರೈಸ್ ಬ್ಯಾಂಡ್ ಇರುವಂತಹದ್ದು 397ರಿಂದ 417 ರೂಪಾಯಿಯವರೆಗೆ. ಬಟ್ ಐ ಬಿಲೀವ್ 417 ರೂಪಾಯಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ತುಂಬ ದೊಡ್ಡ ಮಟ್ಟಿನ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಆ್ಯಂಡ್ ಐ ಟೆಲ್ ಯು ದಿಸ್, ವಿಶಾಲ್ ಮೆಗಾ ಮಾರ್ಟ್ನಲ್ಲಿ ಅಥವಾ ಮೊಬಿಕ್ವಿಕ್ ಸೊಲ್ಯೂಷನ್ಸ್ನಲ್ಲಿ ನೀವು IPOಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಫಂಡಲ್ಲಿ ಬ್ಲಾಕ್ ಆಗಿರುತ್ತೆ. 17ನೇ ತಾರೀಕಿಗೆ ಮೋಸ್ಟ್ ಪ್ರೊಬಾಬ್ಲಿ ಆ ಫಂಡ್ ನಿಮಗೆ ಅವೈಲೇಬಲ್ ಇರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ, ಅದಕ್ಕೂ ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ ದುಡ್ಡಿನ ಬಗ್ಗೆ ಜಾಗ್ರತೆ ಬೇಕು. ಯು ಶುಡ್ ಬಿ ಏಬಲ್ ಟು ಅರೇಂಜ್ ದ ಮನಿ. ಮಿನಿಮಮ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ಗೆ ರಿಟೇಲ್ ಇನ್ವೆಸ್ಟರ್ಸ್ ಬಳಿಯಲ್ಲಿ ತಗೋತಾ ಇರುವಂತಹದ್ದು ಅಥವಾ ಒಂದು ಲಾಟ್ ಅಪ್ಲೈ ಮಾಡಬೇಕಾದ್ರೆ 14,595 ರೂಪಾಯಿಗಳನ್ನು ನೀವು ಕೊಡಬೇಕಾಗುತ್ತೆ. ದೊಡ್ಡವರು, ತುಂಬ ದುಡ್ಡಿರುವವರು ಎಷ್ಟೆಷ್ಟು ದುಡ್ಡು ಹಾಕಬೇಕು ಅನ್ನುವಂತಹ ಮಾಹಿತಿ ಇಲ್ಲಿದೆ, ಅದನ್ನು ನೀವು ನೋಡಬಹುದು. ಸೊ ಇಲ್ಲಿಂದ ಮತ್ತೆ IPO ಸ್ಟಾರ್ಟ್ ಡೇಟು, ಎಂಡಿಂಗ್ ಡೇಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಅನ್ನೋದನ್ನು ನೀವು ನೋಡಬಹುದು. 13ಕ್ಕೆ ಸ್ಟಾರ್ಟ್ ಆಗುತ್ತೆ, 17ಕ್ಕೆ ಮುಗಿಯುತ್ತೆ, 20ಕ್ಕೆ ಅಲಾಟ್ಮೆಂಟ್ ಆಗುತ್ತೆ. ಇದರ ಜೊತೆಗೆ ರಿಟೈಲ್ನವರಿಗೆ ಇಲ್ಲಿ ಇರುವಂತಹದ್ದು ಬರೀ 10%. ಸೊ ರಿಟೈಲ್ನವರು ಅಪ್ಲೈ ಮಾಡೋದಕ್ಕೆ ಹೊರಟ್ರೆ ಸ್ವಲ್ಪ ಅಲಾಟ್ಮೆಂಟ್ ಆಗುವಂತಹ ಚಾನ್ಸಸ್ ಇಲ್ಲಿ ಕಮ್ಮಿ. ಯಾಕಂತ ಹೇಳಿದರೆ 10% ಇರುವಂತಹದ್ದು ತುಂಬ ಅಪ್ಲಿಕೇಶನ್ಸ್ ಇಲ್ಲಿ ಬರ್ತವೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನೀಸ್ ಔಟ್ ದೇರ್ ರೈಟ್ ನೌ. ವಿಶಾಲ್ ಮೆಗಾಮಾರ್ಟ್, ಮೊಬಿಕ್ವಿಕ್ ಮತ್ತು IGI ಅಂತ ಹೇಳುವಂತಹ ಈ 3 ಕಂಪನಿಗಳಲ್ಲಿ ನೀವು ನೋಡಿದರೆ ಕಾಂಪಿಟಿಷನ್ ವಿಚಾರಕ್ಕೆ ಬಂದಾಗ ಅತ್ಯಂತ ಕಮ್ಮಿ ಕಾಂಪಿಟಿಷನ್ ಇರುವಂತಹದ್ದು ಬಿಸ್ನೆಸ್ ವಿಚಾರದಲ್ಲಿ IGIಗೆ. ಅದೇ ರೀತಿಯಲ್ಲಿ ಇದೊಂದು ನೀಶ್ ಸೆಕ್ಟರ್ ಆಗಿರುವ ಕಾರಣ, ನೀಶ್ ಅಂತ ಹೇಳಿದರೆ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಇರುವಂತಹ ಸೆಕ್ಟರ್ ಇದು. ಡೈಮಂಡ್ ಸರ್ಟಿಫಿಕೇಷನ್, ಜ್ಯುವೆಲ್ಲರಿ ಸರ್ಟಿಫಿಕೇಷನ್, ಸ್ಟಡ್ಡೆಡ್ ಸ್ಟೋನ್ಸ್ ಮತ್ತು ಜೆಮ್ಸ್ಗಳ ಸರ್ಟಿಫಿಕೇಷನ್ ಮಾಡುವಂತಹ ಬಿಸ್ನೆಸ್. ಇಲ್ಲಿ ನಿಮಗೆ ಅತಿ ಮುಖ್ಯ ಆಗಿರುವಂತಹ ವಿಷಯ, ಇವರ IPOದ ಡಾಕ್ಯುಮೆಂಟ್ ಅಂದರೆ DHRPಯನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಇಂತಹ ಬಿಸ್ನೆಸ್ನಲ್ಲಿ ಟ್ರಸ್ಟ್ ಅಂತ ಹೇಳುವಂತಹದ್ದು ತುಂಬ ಮುಖ್ಯ ಆಗುತ್ತೆ. ನಾವು 50 ವರ್ಷಗಳ ಕಾಲದ ಎಕ್ಸ್ಪೀರಿಯನ್ಸನ್ನು ಮತ್ತು ಟ್ರಸ್ಟನ್ನು ಆಲ್ರೆಡಿ ಬೆಳೆಸಿದ್ದೀವಿ. ಹೀಗಿರುವಾಗ ಹೊಸ ಕಂಪನಿಯೊಂದು ಬಂದು ನಮ್ಮ ಡೊಮೈನ್ನಲ್ಲಿ ತಾನು ಹೆಸರು ಮಾಡುವಂತಹದ್ದು ಕಷ್ಟ, ಬ್ಯಾರಿಯರ್ ಫಾರ್ ಎಂಟ್ರಿ ತುಂಬ ಹೆಚ್ಚಿದೆ ಅನ್ನೋದನ್ನು ಇವರಲ್ಲಿ ಹೇಳ್ತಾ ಇದ್ದಾರೆ. ವಿಶಾಲ್ ಮೆಗಾ ಮಾರ್ಟ್, ಡಿ ಮಾರ್ಟ್, ರಿಲಯನ್ಸ್ ರಿಟೇಲ್ ನಂತಹ ವಿಚಾರಕ್ಕೆ ಬಂದರೆ ಬ್ಯಾರಿಯರ್ ಫಾರ್ ಎಂಟ್ರಿ ಅಂತ ಹೇಳುವಂತಹದ್ದು ತುಂಬ, ಅಲ್ಲೂ ಕೂಡ ಇದೆ. ಬಟ್ ದೇರ್ ಕಾಂಪಿಟೇಷನ್ ಇಸ್ ಮೋರ್. ಬಟ್ ಇಲ್ಲಿ ನೋಡಿ, ಇವರದ್ದು ಓವರ್ ಆಲ್ ವಿಷಯಗಳನ್ನು ನಾವು ಮಾತಾಡಿಕೊಂಡು ಹೋದಾಗ ಇವರ ಮಾರ್ಕೆಟ್ ಶೇರ್ ಒಂದೊಂದು ಜಾಗದಲ್ಲಿ ಎಷ್ಟಿದೆ ಅನ್ನೋದು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಎನಿವೆ, ನಾವು ಅವರ ಬಿಸ್ನೆಸ್ ಏನು ಅನ್ನೋದನ್ನು ನೋಡೋಣ. ನೋಡೋದಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಮಾತು. ಪ್ರಮೋಟರ್ ಶೇರ್ ಹೋಲ್ಡಿಂಗ್ 100% ಈಗಿದೆ. ಕಂಪನಿಯ ಹೆಸರು BCP ಏಷ್ಯಾ ಟಾಪ್ಕೋ PTE ಲಿಮಿಟೆಡ್ ಅಂತ ಹೇಳುವಂತಹದ್ದು. ಇದು ಪ್ರಮೋಟರ್ ಗ್ರೂಪ್. ಇವರು ತಮ್ಮ ಸ್ಟೇಕನ್ನು 24% ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಅಷ್ಟು ಡೈಲ್ಯೂಷನನ್ನು ನಿಮಗೆ ಕೊಟ್ಟು ಪ್ರಮೋಟರ್ ಹೋಲ್ಡಿಂಗನ್ನು 76.55%ಗೆ ಹೋಲ್ಡ್ ಮಾಡ್ತಾರೆ, ವಿಚ್ ಇಸ್ ಹೆಲ್ದಿ ಇನಫ್. ಇದಾದಮೇಲೆ ಇವರ ಬಿಸ್ನೆಸ್ ಏನು ಅನ್ನೋದನ್ನು ನೋಡೋಣ. ಇವರು ಸರ್ಟಿಫಿಕೇಷನ್ ಮಾಡೋದಕ್ಕೆ ಮತ್ತು ಅದೇ ನಾನು ಹೇಳಿದೆ ಅಲ್ಲ, ಡೈಮಂಡ್ ಸರ್ಟಿಫಿಕೇಷನ್ ಎಲ್ಲ ಇವರ ಕೆಲಸ ಅಂತ. ಇಂಡಿಪೆಂಡೆಂಟ್ ಗ್ರೇಡಿಂಗ್ ರಿಪೋರ್ಟ್ಸ್ ಆ್ಯಂಡ್ ಅನಲೈಸಸ್ ದ ಸರ್ಟಿಫಿಕೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೋನ್ಸ್ ಯೂಸಿಂಗ್ ರೆಕಗ್ನೈಸ್ ಸ್ಟ್ಯಾಂಡರ್ಡ್ಸ್, ಇನ್ಕ್ಲೂಡ್ ಡೀಟೇಲ್ಸ್ ಆಫ್ ಸ್ಟೋನ್ಸ್, ಕಲರ್ಸ್, ಕಟ್, ಕ್ಲಾರಿಟಿ ಆ್ಯಂಡ್ ಕ್ಯಾರೆಟ್ ವೇಟ್. ಡೈಮಂಡು ಅಥವಾ ಬೇರೆ ಸ್ಟೋನ್ಗಳ ಬಗ್ಗೆ ಸರ್ಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಇವರು ಕೊಡ್ತಿದ್ದಾರೆ. ಬೇಸಿಕಲಿ ಇವರ ಬಿಸ್ನೆಸ್ಸನ್ನು ತುಂಬ ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದರೆ, ನೀವು ಒಂದು ಡೈಮಂಡನ್ನು ಡೈಮಂಡ್ ಅಂತ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದರೆ, ಅಥವಾ ನೀವೊಬ್ಬ ಜ್ಯುವೆಲ್ಲರ್ಗೆ ಹೋಗಿ ಅದೇ ಡೈಮಂಡನ್ನು ವಾಪಸ್ ಮಾರಾಟ ಮಾಡಬೇಕು ಅಂತ ಹೊರಟಾಗ ಅವನು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ಬೇಕಾಗಿರುವಂತಹದ್ದು ಏನೆಲ್ಲ ಇದೆಯೋ ಅದನ್ನು ಇವರು ಕೊಡ್ತಾರೆ ನಿಮಗೆ. IGE also offers educational courses and degree plans for the gem and jewelry trade and has a research department. ನೀವು ನನ್ನ ಬಳಿಯಲ್ಲಿ ಅತ್ಯಂತ ಪ್ರಾಫಿಟಬಲ್ ಬಿಸ್ನೆಸ್ ಜಗತ್ತಿನಲ್ಲಿ ಯಾವುದು ಅನ್ನೋದನ್ನು ಕೇಳಿದರೆ, ಒಂದು ಸ್ಕೂಲ್ ಸೆಟಪ್ ಮಾಡಿಬಿಟ್ಟು ಅಲ್ಲಿ ಫೀಸ್ ಕಲೆಕ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಅದನ್ನು ಕೂಡ ಇವರು ಮಾಡ್ತಿದ್ದಾರೆ. ಸರ್ಟಿಫಿಕೇಷನ್ ಮಾಡೋದು ಹೇಗೆ, ಜೆಮ್ಗಳ ಮೇಲೆ ಅಥವಾ ಆ ಒಂದು ಡಿಪ್ಲೊಮಾವನ್ನು ಅಥವಾ ಯಾವುದೊಂದು ಡಿಗ್ರಿಯನ್ನು ಪಡೆಯೋದು ಹೇಗೆ ಅನ್ನೋದನ್ನು ಇವರು ನಿಮಗೆ ಹೇಳಿಕೊಡ್ತಾರೆ. ಆ್ಯಂಡ್ ದೇ ಹ್ಯಾವ್ 31 ಲ್ಯಾಬೊರೇಟರೀಸ್ ವರ್ಲ್ಡ್ ವೈಡ್ to
ಟು ಸರ್ಟಿಫೈ. ಅಡಿಷನಲಿ 18 ಜೆಮಾಲಜಿ ಸ್ಕೂಲುಗಳು ಇದ್ದಾವೆ. ಇಲ್ಲಿಂದ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಗ್ರಾಜ್ಯುಯೇಟ್ ಆಗಿ ಹೋಗ್ತಾರೆ. ಸೊ ಒಳ್ಳೆಯ ಫೀಸ್ ಕೂಡ ಇವರು ಕಲೆಕ್ಟ್ ಮಾಡ್ತಾರೆ. ಇವರ ಸರ್ವಿಸಸ್ ಏನಿರುವಂತಹದ್ದು, ಡೈಮಂಡ್ ಗ್ರೇಡಿಂಗ್ ಅನ್ನು ಇವರು ಮಾಡ್ತಾರೆ ಮತ್ತು ರಿಪೋರ್ಟ್ ಅದರ ಬಗ್ಗೆ ಕೊಡ್ತಾರೆ. ಇವ್ಯಾಲ್ಯೂಯೇಟಿಂಗ್ ದ ಕ್ವಾಲಿಟಿ ಆ್ಯಂಡ್ ಅಥೆಂಟಿಸಿಟಿ ಆಫ್ ಸ್ಟೋನ್ಸ್. ಜೆಮ್ಸ್ ಇರ್ತವೆ, ರೂಬೀಸ್, ಸಫೈರ್ಸ್ ಆ್ಯಂಡ್ ಎಮರಾಲ್ಡ್ಸ್ ಅಂತ ಹೇಳುವಂತಹ ಪ್ರಿಷಿಯಸ್ ಸ್ಟೋನ್ಗಳು ಇರ್ತವೆ, ಹಂಪಿಯ ಬೀದಿಗಳಲ್ಲಿ ಮಾರಾಟ ಆಗ್ತಾ ಇದ್ದಂತಹವುಗಳು. ಇವುಗಳ ಮೇಲೆ ಇವರು ಸರ್ಟಿಫಿಕೇಷನನ್ನು ಕೊಡ್ತಾರೆ. ಫಿನಿಶ್ಡ್ ಜ್ಯುವೆಲ್ಲರಿ, ಒಂದು ಡೈಮಂಡ್ ಸ್ಟಡೆಡ್ ರಿಂಗ್ ಇರುತ್ತೆ, ಅದರಲ್ಲಿ ಇರುವಂತಹ ಸ್ಟೋನ್ ಕ್ವಾಲಿಟಿ, ಅದರ ಕಲರ್, ಓವರ್ ಆಲ್ ಕ್ರಾಫ್ಟ್ಮನ್ಶಿಪ್, ಹೇಗೆ ಕಟ್ ಮಾಡಿದ್ದಾರೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳುವಂತಹದ್ದನ್ನು ಎಲ್ಲ ಇವರು ಸರ್ಟಿಫೈ ಮಾಡ್ತಾರೆ. ಅದರ ವ್ಯಾಲ್ಯೂವನ್ನು ಕೂಡ ಡಿಟರ್ಮೈನ್ ಮಾಡ್ತಾರೆ. ಅದರ ಜೊತೆಗೆ ಏನು ಮಾಡ್ತಾರೆ, ಸ್ಕೂಲ್ ಇದೆ, ಅಲ್ಲಿ ಜೆಮಾಲಜಿ, ಡೈಮಂಡ್ ಗ್ರೇಡಿಂಗು, ಜ್ಯುವೆಲರಿ ಡಿಸೈನ್ನ ಮತ್ತು ಉಳಿದಂತಹ ಸಬ್ಜೆಕ್ಟ್ಗಳ ಮೇಲೆ ಕ್ಲಾಸಸ್ ಮಾಡ್ತಾರೆ, ಕೋರ್ಸಸ್ ನಡೆಸ್ತಾರೆ. ಸೆಪ್ಟೆಂಬರ್ 20, 2024 ಇವರದ್ದು 20 ಲ್ಯಾಬೊರೇಟರಿಗಳು ಮತ್ತು 9 ಸ್ಕೂಲ್ಗಳು ಇದ್ದಾವೆ. 843 ಎಂಪ್ಲಾಯಿಗಳು ಇದ್ದಾರೆ. 316 ಜೆಮಾಲಜಿಸ್ಟ್ ಕೂಡ ಇದರಲ್ಲಿ ಇದ್ದಾರೆ. ಇಲ್ಲಿ ಇವರು ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ. ಅದೇನು ಅಂತ ಹೇಳಿದರೆ, ಈ 843 ಜನ ಇವರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅವರಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಾಗ, ಅಂದರೆ ಅವರು ಇಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ತುಂಬ ವರ್ಷಗಳಿಂದ ನಡೀತಾ ಬಂದಿರುವಂತಹದ್ದು. ಇವರ ಆ್ಯಾವರೇಜ್ ಆಟ್ರಿಷನ್ ರೇಟ್ ತುಂಬ ಕಮ್ಮಿ ಇದೆ. ಅಂದರೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗುವವರು ತುಂಬ ಕಮ್ಮಿ. ಆ್ಯಾವರೇಜ್ ಏಜ್ ಅಥವಾ ಆ್ಯಾವರೇಜ್ ಎಕ್ಸ್ಪೀರಿಯನ್ಸ್ ಆಫ್ ದೇಯರ್ ಜೆಮಾಲಜಿಸ್ಟ್ಸ್ ಇನ್ ದೇಯರ್ ಆರ್ಗನೈಸೇಷನ್, ಇವರ ಕಂಪನಿಯಲ್ಲಿಯೇ ಅವರು ಕೆಲಸ ಮಾಡ್ತಾ ಇರುವಂತಹದ್ದು ಆನ್ ಆನ್ ಆ್ಯಾವರೇಜ್ 6.4 ವರ್ಷದಿಂದ ಅಂತೆ. ಅಂದರೆ ಇಲ್ಲಿ ಕೆಲಸಕ್ಕೆ ಸೇರಿದವರು ಕೆಲಸವನ್ನು ಬಿಡೋದಿಲ್ಲ ಅಷ್ಟಾಗಿ ಅಂತ. ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ನಡೆಸ್ತಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾರೆ. ಇವರದ್ದು ಕಾಂಪಿಟೇಟಿವ್ ಸ್ಟ್ರೆಂತ್ ಏನು, ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಪೆಂಡೆಂಟ್ ಸರ್ಟಿಫಿಕೇಷನ್ ಪ್ರೊವೈಡರ್ ಗ್ಲೋಬಲಿ ಫಾರ್ ಡೈಮಂಡ್ಸ್ ಆ್ಯಂಡ್ ಜ್ಯುವೆಲ್ಲರಿ. ಹೈ ಬ್ಯಾರಿಯರ್ ಇಂಡಸ್ಟ್ರಿ, ನಾನು ಅದೇ ಅಂತ ಹೇಳಿದ್ದೆಲ್ಲ, ಎಂಟ್ರಿ ಬ್ಯಾರಿಯರ್ ತುಂಬ ಇದೆ ಇಲ್ಲಿ ಅಂತ ಹೇಳುವಂತಹದ್ದು. ಇವರ DHRPಯಲ್ಲಿ ಇವರು ಬರೀತಾರೆ, ನ್ಯಾಚುರಲ್ ಡೈಮಂಡ್ಗಳ ಸರ್ಟಿಫಿಕೇಷನ್ ಮಾಡೋದ್ರಲ್ಲಿ ಇವರ ಮಾರ್ಕೆಟ್ ಶೇರ್ 33% ಇದೆ. ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಇಂಡಿಪೆಂಡೆಂಟ್ ಸರ್ಟಿಫಿಕೇಷನ್ ಏಜೆನ್ಸಿ ಇವರದ್ದು. ಲ್ಯಾಬ್ ಗ್ರೋನ್ ಡೈಮಂಡ್ಸ್ನಲ್ಲಿ 65%ನಷ್ಟು ಮಾರ್ಕೆಟ್ ಶೇರ್ ಇವರಿಗಿದೆ, ಲ್ಯಾಬ್ ಗ್ರೋನ್ ಡೈಮಂಡ್ಗಳ ಸರ್ಟಿಫಿಕೇಷನ್ನಲ್ಲಿ. ಇವರದ್ದು ಇನ್ನೇನಿದೆ, ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಕೂಡ ಕೊಡ್ತಾರೆ ಇವರು. ಎಕ್ಸ್ಟೆನ್ಸಿವ್ ರೇಂಜ್ ಆಫ್ ಸರ್ಟಿಫಿಕೇಷನ್, ಬೇಸಿಕಲಿ ನೀವು ಏನನ್ನೇ ನೋಡಿದ್ರು ಸರ್ಟಿಫಿಕೇಷನ್ ಮಾಡೋದ್ರಲ್ಲಿ, ಅಂದರೆ ಡೈಮಂಡ್ಗಳು ಮತ್ತು ಪ್ರಿಷಿಯಸ್ ಸ್ಟೋನ್ಸ್ ಬೇರೆ ಯಾವುದಿದೆಯೋ ಅಲ್ಲೆಲ್ಲ ಸರ್ಟಿಫಿಕೇಷನ್ ಮಾಡೋದ್ರಲ್ಲಿ ಇವರದ್ದು ಎತ್ತಿದ ಕೈ. ಅದರ ಜೊತೆಗೆ ಕಾಲೇಜುಗಳನ್ನು ನಡೆಸ್ತಾರೆ ಅಂತ ಹೇಳುವಂತಹದ್ದು. ಆಯಿತು, ಅಷ್ಟೆಲ್ಲ ಹೇಳಿದ ಮೇಲೆ ನಾವು ನೋಡಬೇಕಾಗಿರುವಂತಹದ್ದು ಇವರ ಬಿಸ್ನೆಸ್ ಹೇಗಿದೆ ಅನ್ನೋದನ್ನು. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಗೊತ್ತಾ, ಒಂದು ಕಂಪನಿಯನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದರೆ, ದಿಸ್ ಆರ್ ದ ಥಿಂಗ್ಸ್ ವಿಚ್ ವಿ ನೀಡ್ ಟು ಸಿ. ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಇಂಡಿಯಾದ್ದು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಹೇಗಿದೆ ಅನ್ನೋದನ್ನು ನೋಡೋಣ. 21, 22, 23 ಮತ್ತು 24ನೇ ಸಾಲಿನ ಡೇಟಾವನ್ನು ಇವರು ಕೊಡ್ತಿದ್ದಾರೆ. ಇಲ್ಲಿ ನೀವು ಒಂದು ವಿಷಯವನ್ನು ನೋಡಬೇಕು, ಫಿನಾನ್ಷಿಯಲ್ ಇಯರ್ ಇಲ್ಲಿ ಚೇಂಜ್ ಇದೆ. ಬೇರೆ IPOಗೆ ನೀವು ಹೋದಾಗ ಮಾರ್ಚ್ ಟು ಮಾರ್ಚ್ ನಿಮಗೆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಸಿಗ್ತಿತ್ತು. ಬಟ್ ಇವರ ಕೇಸ್ನಲ್ಲಿ ಆಗಬೇಕಾದ್ರೆ ಜನವರಿಯಿಂದ ಡಿಸೆಂಬರ್ನವರೆಗೆ ಫಿನಾನ್ಷಿಯಲ್ ಇಯರನ್ನು ಇವರು ಮಾರ್ಕ್ ಮಾಡಿ ಹಾಕ್ತಾ ಇದ್ದಾರೆ. ಹಾಗಾಗಿ ಲೆಟ್ ಅಸ್ ಕೀಪ್ ಇಟ್ ದ್ಯಾಟ್ ವೇ. ಅರ್ಥ ಮಾಡಿಕೊಳ್ಳಿ, ಇಲ್ಲಿ ಸೆಪ್ಟೆಂಬರ್ 2024 ಅಂತ ಹೇಳಿದಾಗ ಬರೀ 2 ಕ್ವಾರ್ಟರ್ ಅಂತ ಹೇಳುವಂತಹ ಕನ್ಸಿಡರೇಷನನ್ನು ನಾವು ಮಾಡಬಾರ್ದು. 3 ಕ್ವಾರ್ಟರ್ಗಳು ಆಲ್ರೆಡಿ ಮುಗಿದಿದೆ ಅಂತ ಹೇಳುವ ಕನ್ಸಿಡರೇಷನನ್ನು ಇಟ್ಕೊಂಡು ಇವರ ಫಿನಾನ್ಷಿಯಲ್ ಡಾಕ್ಯುಮೆಂಟನ್ನು ಓದಿದ್ರಾಯಿತು. 319 ಕೋಟಿ ಇದ್ದಂತಹ ಆಸೆಟ್ಸ್ 775 ಕೋಟಿ ರೂಪಾಯಿಗೆ ಈಗ 3 ವರ್ಷದಲ್ಲಿ ಹೆಚ್ಚಾಗಿದೆ. ವಿಚ್ ಮೀನ್ಸ್ ದೇರ್ ಆಸೆಟ್ಸ್ ಹ್ಯಾವ್ ಮೋರ್ ದ್ಯಾನ್ ಡಬಲ್ಡ್ ಇನ್ ದ ಲಾಸ್ಟ್ 3 years, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಸರ್ಟಿಫಿಕೇಷನ್ ಮಾಡೋದ್ರಿಂದ, ಕೋರ್ಸ್ಗಳನ್ನು ನಡೆಸೋದ್ರಿಂದ 374 ಕೋಟಿ ಇತ್ತು 2021ರಲ್ಲಿ. ಈಗ ಅದು ಹೆಚ್ಚಾಗಿಕೊಂಡು ಬಂದು 3 ಕ್ವಾರ್ಟರ್ಗೆ ಅಂತ ಹೇಳಿದರೆ 3/4 ಮಾಡಿ, ಅಂದರೆ ಮಲ್ಟಿಪ್ಲೈ ಬೈ 3 ಡಿವೈಡ್ ಬೈ 4 ನೀವು ಮಾಡಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ 150 × 4 ಅಂತ ಮಾಡೋದಕ್ಕೆ ಹೋಗಬೇಕಲ್ಲ, 620 ಡಿವೈಡೆಡ್ ಬೈ 4 which is 155 into 3 ಮಾಡಬೇಕು. ಅಲ್ಲ ಡಿವೈಡ್ ಬೈ 3 ಮಾಡಿ ಮಲ್ಟಿಪ್ಲೈ ಬೈ 4 ಮಾಡಬೇಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಡಿವೈಡ್ ಬೈ 3 ಮಾಡಿದ್ರಿ ಅಂತ ಹೇಳಿದರೆ 200 ಕೋಟಿ ಬರುತ್ತೆ. 200 ಕೋಟಿಯಿಂದ ಮಲ್ಟಿಪ್ಲೈ ಮಾಡಿದರೆ ನೀವು ಆಲ್ಮೋಸ್ಟ್ 205 ಕೋಟಿ ಬರುತ್ತೆ, 206 ಕೋಟಿ ಬರುತ್ತೆ. 206 × 4 ನೀವು ಮಾಡಿದರೆ ಯು ವಿಲ್ ಗೆಟ್ 824 crores. 824 crores ರೆವೆನ್ಯೂ. ಸಾರಿ, ಮೈ ಮ್ಯಾಥ್ಸ್ ವಾಸ್ ಸ್ಲೋ ಹಿಯರ್. 824 ಕೋಟಿಯ ರೆವೆನ್ಯೂ. ಆ್ಯಡ್ ಅನದರ್ 20 crores ಬಿಕಾಸ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಈಗ ಮದುವೆಯ ಸೀಸನ್ ಎಲ್ಲ ನಡೀತಿರುವಂತಹದ್ದು, ಇಲ್ಲಿ ಇವರ ರೆವೆನ್ಯೂ ಹೆಚ್ಚಾಗಿರುತ್ತೆ. ಸೊ 840 crores ಅಂತ ಯೋಚನೆ ಮಾಡಿದರೂ ಕೂಡ
ಇವರ ರೆವೆನ್ಯೂ ಹ್ಯಾಸ್ ಮೋರ್ ದ್ಯಾನ್ ಡಬಲ್ಡ್ ಇನ್ ದ ಲಾಸ್ಟ್ 4 years. ಆಸೆಟ್ ಎಕ್ಸ್ಪಾನ್ಷನ್ ಆಗ್ತಿದೆ, ರೆವೆನ್ಯೂ ಎಕ್ಸ್ಪಾನ್ಷನ್ ಆಗ್ತಿದೆ. ಪ್ರಾಫಿಟ್ ಕತೆ ಏನು, PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. 171 ಕೋಟಿ ಇತ್ತು, 374 ಕೋಟಿಯ ಬಿಸ್ನೆಸ್ನಲ್ಲಿ 171 ಕೋಟಿ ಅಂತ ಹೇಳಿದರೆ ದೇ ವೇರ್ ಆಲ್ಮೋಸ್ಟ್ ಕ್ಲೋಸ್ ಟು 40-45%. 241 ಕೋಟಿ ರೂಪಾಯಿಯನ್ನು ಇವರು 499 ಕೋಟಿಯ ರೆವೆನ್ಯೂವನ್ನು ಮಾಡಿದರು. ವಿಚ್ ಮೀನ್ಸ್ 500 ಕೋಟಿಗೆ 250 ಕೋಟಿ ಆಯಿತು ಅಂತ ಹೇಳಿದರೆ 50% ಆಲ್ಮೋಸ್ಟ್ ಅಲ್ಲಿಗೆ ಬಂದರು. ಇಲ್ಲಿ ನೋಡಿ 2023ಗೆ ಆಗಬೇಕಾದ್ರೆ 648 ಕೋಟಿಯ ಬಿಸ್ನೆಸ್ ನಡೆಸಿದ್ದಾರೆ, 324 ಕೋಟಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ಮಾಡ್ತಿದ್ದಾರೆ. ವಿಚ್ ಮೀನ್ಸ್ 50% ಆಫ್ ದೇರ್ ರೆವೆನ್ಯೂ ಇಸ್ ಟ್ಯಾಕ್ಸ್, ಇಸ್ ಪ್ರಾಫಿಟ್ಸ್. 100 ರೂಪಾಯಿಯ ಬಿಸ್ನೆಸ್ಸನ್ನು ಮಾಡಿದರೆ 50 ರೂಪಾಯಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ತರಹದ ಬಿಸ್ನೆಸ್ ನಿಮಗೆ ಸಿಗೋದು ತುಂಬ ಕಮ್ಮಿ. ನೋಡಿದಾಗ ಬಾಯಲ್ಲಿ ನೀರು ಬರುವಂತಹ ವ್ಯಾಲ್ಯೂಯೇಷನ್ಸ್. ಎನಿವೆ ಇಲ್ಲಿ ನೋಡಿ 620 ಕೋಟಿಗೆ 326 ಕೋಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್. ಸೊ ಆಸ್ ದೇಯರ್ ರೆವೆನ್ಯೂಸ್ ಗ್ರೋ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆಗೇ ಇರುತ್ತೆ, ವೇರಿಯಬಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿಕೊಂಡು ಹೋಗುತ್ತೆ. ದೀಸ್ ಗೈಸ್ ಮೇಕ್ ಎಕ್ಸ್ಟ್ರೀಮ್ಲಿ ಗುಡ್ ಪ್ರಾಫಿಟ್ಸ್. 1000 ಕೋಟಿ 1500 ಕೋಟಿಯ ರೆವೆನ್ಯೂ ಬರೋದು ಶುರುವಾಯಿತು ಅಂತ ಹೇಳಿದರೆ 60%ನವರೆಗೆ ಪ್ಯಾಟ್ ಮಾರ್ಜಿನ್ಸ್ ಬರುವಂತಹ ಸಾಧ್ಯತೆ ಇರುವಂತಹ ಬಿಸ್ನೆಸ್ ಇದು. ಎಕ್ಸ್ಟ್ರೀಮ್ಲಿ ಗುಡ್ ಕ್ರೀಮಿ ಲೇಯರ್ ಕಂಪನಿಗಳು ಅಂತ ಕರಿತೀವಲ್ಲ, ಅಂತಹ ಕಂಪನಿಗಳು ಇವು. ಓಕೆ, ಐ ಗಾಟ್ ಅ ಬಿಟ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್, ಸಾರಿ ಫಾರ್ ದ್ಯಾಟ್. ನೆಟ್ವರ್ತ್ ಏನಾಗಿದೆ, ನೆಟ್ವರ್ತ್ ಕೂಡ ಟಪ್ ಅಂತ ಹೆಚ್ಚಾಗಿಕೊಂಡು ಹೋಗಿದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಲ್ಲ, ಇಟ್ಸ್ ಓಕೆ. ತುಂಬ ದುಡ್ಡು ಇಟ್ಕೊಂಡು ಕೂತಿದ್ದಾರೆ. ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಡೆಟ್ ಇಲ್ಲ. ಸೊ ದಿಸ್ ಈಸ್ ಅ ಜೆಮ್ ಆಫ್ ಅ ಕಂಪನಿ ವೆನ್ ಯು ಲುಕ್ ಎಟ್ ದೇರ್ ಫಿನಾನ್ಷಿಯಲ್ಸ್. ಇದಕ್ಕೆ 5 ಸ್ಟಾರ್ ರೇಟಿಂಗ್ ಕೂಡ ಕೊಡಬಹುದು. ROE ರಿಟರ್ನ್ ಆನ್ ಇಕ್ವಿಟಿ ಎಷ್ಟಿದೆ, 76% ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ, 80% ಇದೆ. ರಿಟರ್ನ್ ಆನ್ ನೆಟ್ವರ್ತ್ ಎಷ್ಟಿದೆ, 76.58% ಇದೆ. Extremely good business, extremely good numbers. PE valuation is high, premium pricing ಇದೆ ಈ IPOದು. ಬಟ್ ಪಾಯಿಂಟ್ ಇಸ್ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಕಂಪನಿ, ಅಷ್ಟನ್ನು ನಾನು ನಿಮಗೆ ಹೇಳಬಹುದು. ಬಟ್ ಅದೇ ಇವರ IPOದಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅರೌಂಡ್ 25% ಇತ್ತು ಅಂತ ಕಾಣುತ್ತೆ. That's what I saw somewhere down here. ಇಲ್ಲೇ ಯಾರೋ ಹಾಕಿದ್ರು. IGI 25%. ಇನ್ ದ ಮೀನ್ ಟೈಮ್ ವಿಶಾಲ್ ಮೆಗಾ ಮಾರ್ಟ್ದು 32% ಇದೆ. ಮೊಬಿಕ್ವಿಕ್ದು 130 ಅಂದರೆ 47% ಇದೆ ಅಂತ ಕೂಡ ಮಾಹಿತಿ ಇದೆ ಇಲ್ಲಿ. ಬಟ್ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್. ಬಟ್ IGI ಈಸ್ ಗೋಯಿಂಗ್ ಟು ಲಿಸ್ಟ್ ಇನ್ ಪ್ರೀಮಿಯಮ್. ಅಪ್ಲೈ ಮಾಡಿ. ತುಂಬ ದೊಡ್ಡ ಮಟ್ಟಿನ ಅಪ್ಲಿಕೇಶನ್ಸ್ ಇಲ್ಲಿ ಬರುತ್ತೆ. 50-60 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗುವಂತಹ ಸಾಧ್ಯತೆ ಇದೆ. ಸಿಕ್ಕಿದ್ರೆ ಲಕ್ ಇದು. ದಿಸ್ ಇಸ್ ಅ ಗುಡ್ ಕಂಪನಿ ಫಾರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಅಂತ ಹೇಳುವಂತಹ ಅನಿಸಿಕೆ ನನ್ನದು. Let us see how it goes once it gets listed. ಇದು ಇವತ್ತಿನ ವಿಡಿಯೋ ಆನ್ IGI. ಸ್ಪೆಸಿಫಿಕಲಿ ನನ್ನ ಹತ್ರ ಇರುವಂತಹ ಡಿಮ್ಯಾಟ್ ಅಕೌಂಟ್ಗಳಲ್ಲಿ, ಅಂದರೆ ನನ್ನದು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಡಿಮ್ಯಾಟ್ ಅಕೌಂಟ್ಗಳಲ್ಲಿ ಇದಕ್ಕೆ ಅಪ್ಲೈ ಮಾಡ್ತೀನಿ. ಬಟ್ ದಿಸ್ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆರ್ ರೆಕಮೆಂಡೇಷನ್. ಬರೀ ಎಜುಕೇಷನಲ್ ಪರ್ಪಸ್ಗೆ ಇರುವಂತಹ ವಿಡಿಯೋ ಇದು. ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತಗೊಳ್ಳುವ ಮುಂಚೆ ನೀವು ಸರಿಯಾಗಿ ಆಲೋಚನೆ ಮಾಡಿ. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರನ್ನು ಕೇಳಿಬಿಟ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳನ್ನು ತಗೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ನನ್ನ IPOದ ವಿಡಿಯೋಗಳು, ಅನಾಲಿಸಿಸ್ಗಳು ನಿಮಗೆ ಮಾಹಿತಿಯನ್ನು ಕೊಡ್ತಿದೆ ಅಂತ ಹೇಳಿದರೆ ದಯವಿಟ್ಟು ಅದರ ಬಗ್ಗೆ ಒಂದು ಕಮೆಂಟನ್ನು ಹಾಕಿ. ಇಫ್ ಯು ಆರ್ ಫೀಲಿಂಗ್ ಬೆನಿಫಿಟೆಡ್ ಫ್ರಮ್ ದಿಸ್ ವಿಡಿಯೋಸ್, ದಯವಿಟ್ಟು ಅದನ್ನು ನನಗೆ ಹೇಳಿ. ಬಿಕಾಸ್ ದ್ಯಾಟ್ಸ್ ದಿ ಓನ್ಲಿ ಇನ್ಪುಟ್ ದಟ್ ಐ ಗೆಟ್ ವೆನ್ ಐ ಡೂ ದೀಸ್ ವಿಡಿಯೋಸ್. ನೀವು ಒಂದು ಕಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತಾ ಇದೆ, ವಾಸ್ ಇಟ್ ಅಪ್ ಟು ದ ಮಾರ್ಕ್, ಇನ್ನೇನನ್ನಾದರೂ ನಾನು ಹೇಳಬೇಕಿತ್ತ, ಯಾವುದಾದ್ರೂ ವಿಷಯದಲ್ಲಿ ನಾನು ತಪ್ಪು ಮಾಡ್ತಿದ್ದೀನಾ ಇಂತಹ ವಿಡಿಯೋಗಳಲ್ಲಿ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಬಿಕಾಸ್ ಯು ಆರ್ ಮೈ ವ್ಯೂವರ್ಸ್, ಯು ಕಮಾಂಡ್ ದ್ಯಾಟ್ ಓವರ್ ಮೀ. ನಿಮಗದನ್ನು ಹೇಳುವಂತಹ ಅಧಿಕಾರ ಇದೆ. ದಯವಿಟ್ಟು ಆ ಅಧಿಕಾರದ ಉಪಯೋಗವನ್ನು ಮಾಡಿಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಪ್ರೀತಿ ಹೀಗೆ ಇರಲಿ, ಇನ್ವೆಸ್ಟ್ಮೆಂಟ್ಸ್ ಜಾರಿಯಲ್ಲಿರಲಿ, ಲಾಭ ಮಾಡಿ, ವೆಲ್ತ್ ಕ್ರಿಯೇಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.